ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಅಹಿಂದ ಹೆಸರು ದಲಿತರ ಮತ ಪಡೆದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ಎಂದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ದಲಿತ ಮಾದಿಗ ಸಮುದಾಯದ ಮುಖಂಡರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಣ್ಣಪ್ಪ ಗುತ್ತೆಮ್ಮನವರ್, ಕೋಟೇಶ್ ಪೂಜಾರ, ಗೌತಮ್ ಹಳ್ಳೆಮ್ಮನವರ, ಆನಂದ್ ಸತ್ಯಮ್ಮನವರ್, ಅರ್ಜುನ್ ಹಳ್ಳೆಮ್ಮನವರ್, ಹನುಮಂತ ಗುತ್ತೆಮ್ಮನವರ್, ಮರಿಯಪ್ಪ ಪೂಜಾರ್, ಬಸವರಾಜ್ ಹಳ್ಳೆಮ್ಮನವರ್, ಹಾಲೇಶ್ ಮಳ್ಳಮ್ಮನವರ್, ಚಂದ್ರು, ಪ್ರಕಾಶ್ ಬೇರೆಮ್ಮನವರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು. ಅವಾಗ ಒಂದು ಮಾತು ಹೇಳ್ತಾರೆ ಸಿದ್ದರಾಮಯ್ಯ ಅವರು, ನೀವು ಮಾದಿಗ ಸಮಾಜದ ಪರವಾಗಿದ್ದೀನಿ, ನಾ ಅಹಿಂದ ನಾಯಕ ಅಂತ ಹೇಳ್ತಾರೆ. ಅವಾಗ ಒಳ ಮೀಸಲಾತಿ ಜಾರಿ ಮಾಡಿದೆ ಅಂತ ಹೇಳಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು. ಅವಾಗ ಜಾರಿಗೆ ಮಾಡಲಿಲ್ಲ. ಆದ್ರೆ ತದನಂತರ ಮುಂದೆ ಬರುವ ಎಲೆಕ್ಷನ್ದಲ್ಲಿ ಅವಾಗ ಸರ್ಕಾರವನ್ನು ಇದು ಸಿದ್ದರಾಮಯ್ಯ ಅವರು ಸಾಹೇಬರ ಮಾತುಗಳನ್ನು ಮನಗೊಂಡು ಈ ಸರ್ಕಾರವನ್ನು ನಾವು ಸೋಲಿಸಬೇಕು, ಮನೆ ಕಳಿಸಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ ಮಾದಿಗ ಸಮುದಾಯವರು. ಅದೇ ತೀರ್ಮಾನದಲ್ಲಿ ಮುಂಬರುವ ದಿನಗಳಲ್ಲಿ 2018ರಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಸೋಲಿಸಿತ್ತು. ಅವಾಗ ಮಾನ್ಯ ಸರ್ಕಾರಕ್ಕೆ ನಾವು ಒಂದು ಉತ್ತಮ ಸಂದೇಶವನ್ನು ಹೊರಡಿಸಿದ್ವಿ. ಆಗ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಕೇಳ್ತಾರೆ, ಏನಪ್ಪ ಈ ಸೋಲಿಗೆ ಕಾರಣ ಅಂತ ಕೇಳಿದಾಗ ಮಾನ್ಯ ಸಿದ್ದರಾಮಯ್ಯ ಅವರು ಸ್ವತಃ ಅವರು ಹೇಳ್ತಾರೆ, ಇಲ್ಲ ನಾವು ಮಾದಿಗ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯ ಮಾಡಿದೀವಿ, ಈ ಸೋಲಿಗೆ ಕಾರಣ ಮಾದಿಗ ಸಮುದಾಯರು ನಮ್ಮನ್ನ ಸೋಲಿಸಿದ್ದಾರೆ, ಕಾರಣ ನಾವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇಲ್ಲೇ ಮಾಡ್ಕೊಂಡು ಎಲ್ಲರೂ ಕೇಳಬೇಕು. ನಾವು ಒಂದು ಮಾತು ಹೇಳ್ತೀವಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮುಂಬರುವ ದಿನಗಳಲ್ಲಿ ಈಗ ನೀವು ನಮ್ಮ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದ್ರೆ ಮಾನ್ಯ 2018ರಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸಿದೀವಿ ಮತ್ತು ಈ ಮುಂಬರುವ ದಿನಗಳಲ್ಲಿ ನಿಮ್ಗೆ ಸೋಲನ್ನು ಅನುಭವಿಸ್ತೀರಾ, ಮತ್ತೆ ಮನೆಗೆ ಹೋಗ್ತೀರಾ. ಹಾಗೆ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ನಿಮ್ಮ ಕಾಣುವ ಕೈಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದನ್ನ ಯಾವುದೇ ಕಿವಿ ಕೊಡದೆ, ಅದರ ಕಣ್ಣಲ್ಲಿ ನೀವು ಕಾಣದೆ ನಮ್ಮ ಈ ಒಳ ಮೀಸಲಾತಿಯನ್ನು ಮಾದಿಗ ಸಮುದಾಯಕ್ಕೆ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಮತ್ತು ಈಗ ಎಲ್ಲ ನಮ್ಮ ಮಾದಿಗ ಸಮುದಾಯವರು ಎಲ್ಲರೂ ಕೂಡ್ಕೊಂಡು ಪ್ರತಿ ಸಾರಿ DC ಆಗಿರ್ಬೋದು, ತಮಗಾಗಿರ್ಬೋದು, ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತಾ ಬಂದಿದ್ದಾರೆ. ಎಲ್ಲರೂ ಮಾಡಿದ್ದಕ್ಕೆ ಅವರೆಲ್ಲರಿಗೆ ನಮ್ಮ ಮಾದಿಗ ಸಮುದಾಯಕ್ಕೆ ಹೃತ್ಪೂರ್ವಕ ಧನ್ಯವಾದ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದ. 2023 ಪ್ರಣಾಳಿಕೆಯಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಒಂದು ಪ್ರಣಾಳಿಕೆ ಹೊರಡಿಸುತ್ತೆ. ಆರಿಸಿ ಬಂದ ಪ್ರಥಮ ಕ್ಯಾಬಿನೆಟ್ ನಲ್ಲಿ ನೀವು ಒಳ ಮೀಸಲಾತಿ ಜಾರಿ ಮಾಡಲು ಅಂತ ಹೇಳಿ ಮತಗಳನ್ನು ಪಡೆದುಕೊಂಡು ಒಂದು ನಮ್ಮ ವಿಶ್ವಾಸ ತೆಗೆದುಕೊಂಡು ನಮ್ಮ ಅವಿಶ್ವಾಸ ಮಾಡಿ ನಂಬಿಕೆ ದ್ರೋಹ ಮಾಡಿದ ಸರ್ಕಾರ ಇದು. ಒಳ ಮೀಸಲಾತಿ ಜಾರಿ ಮಾಡಿದೆ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ಒಳ್ಳೆ ಮಾಡ್ತಿದ್ದ ಮೊದಲೇ ಬಾರಿಗೆ ಹೇಳಿ ಈ ನಮಗೆ ನಂಬಿಕೆ ದ್ರೋಹ ಮಾಡಿದೆ ಈ ಸರ್ಕಾರ. ಇದು ಬಹಳ ನಮ್ಗೆ ನೂರ ಸಂಗತಿ ಹೇಳ್ಬೋದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಅಹಿಂದ ನಾಯಕ ಆಗಿರ್ಬೋದು, ನಾನು ದಲಿತ ಪರವಾಗಿದ್ದೀನಿ, ಮಾದಿಗರ ಪರವಾಗಿದ್ದೀನಿ ಅಂತ ಹೇಳಿ ನಮ್ಮ ಮತಗಳನ್ನು ಸೆಳೆದುಕೊಂಡು ನಮ್ಮ ಮತಗಳನ್ನು ಪಡೆದುಕೊಂಡು ನೀವು ಕ್ಯಾಬಿನೆಟ್ಗೆ ಹೋಗಿ ಆರಿಸಿ ಬಂದು ನಮ್ಮನ್ನು ನಂಬಿಸಿ ಬಹಳ ಮಹತ್ವವಾದ ದ್ರೋಹ ಮಾಡಿ ನಮ್ಮನ್ನ ಕುಜಿ ಕೊಯ್ಯುವಂತ ಕೆಲಸ ಮಾಡಿದ್ರ ಮಾನ್ಯ ಸಿದ್ದರಾಮಯ್ಯ ಅವರೇ. ನೀವಾಗಿರ್ಬೋದು, ನಿಮ್ಮ ಲೀಡರ್ಸ್ ಎಲ್ಲರೂ ಕುಡ್ಕೊಂಡು ನಮ್ಮ ಈ ಒಳ ಮೀಸಲಾತಿಯನ್ನು ಆದಷ್ಟು ಬೇಗನೆ ಜಾರಿ ಮಾಡಿ ಇಲ್ಲಾಂದ್ರೆ ನೀವು ಕುರ್ಚಿ ಖಾಲಿ ಮಾಡಿ ಅಂತ ಹೇಳ್ತಾ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಭೀಮ್. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.